ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಸರ್ವಧರ್ಮ 4 ಜೋಡಿ ಸಾಮೂಹಿಕ ವಿವಾಹ ಮಾಡಲಾಯಿತು. ಗದಗ ಜಿಲ್ಲೆಯ ರೋಣ ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಗರದಲ್ಲಿ ಶ್ರೀ ದುರ್ಗಾದೇವಿ ಮಹಿಳಾ ಮಂಡಳ ಆಶ್ರಯದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರಸಭೆ ಉಪಾಧ್ಯಕ್ಷ ಮಿಥುನ್ ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಮಾನಗಳಲ್ಲಿ ವಿವಾಹ ಎನ್ನುವುದು ಆಡಂಬರವಾಗಿದೆ. ಸತಿ ಪತಿಗಳು ಸಂಸ್ಕಾರಿಕ ಜೀವನದಲ್ಲಿ ಅನನ್ಯತೆಯಿಂದ ಜೀವನ ಸಾಗಿಸಬೇಕು. ಸಾಮೂಹಿಕ ವಿವಾಹಗಳು ಬಡವರ ಪಾಲಿಗೆ ವರದಾನವಾಗಿವೆ. ಪಟ್ಟಣದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಗರದ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಶ್ರೀ ದುರ್ಗಾದೇವಿ ಮಹಿಳಾ ಮಂಡಳ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಮಾಡುವುದಕ್ಕೆ ಗುರುಗಳು ಹಿರಿಯರು ಸಹಕಾರ ನೀಡಿದ್ದು ತುಂಬಾ ಮುಖ್ಯವಾಗಿದೆ ಎಂದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಧಾರವಾಡ ಆಕಾಶವಾಣಿ ಕಲಾವಿದರು ಸೋಮಯ್ಯ ದೊಡ್ಡಮನಿಯವರು ಮಾತನಾಡಿದರು. ಈ ದುರ್ಗಾದೇವಿ ಮಹಿಳಾ ಮಂಡಳ ತಂಡದ ಮಹಿಳೆಯರ ಸಾಹಸ ತುಂಬ ದೊಡ್ಡದು. ಈಗಿರುವ ಕಾಲದಲ್ಲಿ ಮನೆಯ ಮಕ್ಕಳ ಮದುವೆ ಮಾಡಲು ಹರಸಾಹಸ ಪಡುವಂಥ ಕಾಲದಲ್ಲಿ 4 ಜೊತೆ ಮದುವೆ ಈ ಮಹಿಳಾ ತಂಡ ಮಾಡಿದೆ ಅಂದರೆ ಇವರು ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ ಎಂದರು. ಇನ್ನು ಸವಡಿ ಮರುಳಸಿದ್ದೇಶ್ವರ ಮಠದ ಶ್ರೀ ಮರುಳಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಕೂಡ ಮಾತನಾಡಿದರು. ಸಮಾಜದಲ್ಲಿ ಸಾಮೂಹಿಕ ವಿವಾಹದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ನಡೆಸಬೇಕು. ನಿಸ್ವಾರ್ಥದಿಂದ ಇಂತಹ ಸಾಮಾಜಿಕ ಕಾರ್ಯಗಳನ್ನು ನೆರವೇರಿಸುವುದರಿಂದ ಜನಪರ ಚಿಂತನೆಗೆ ಸಾಕ್ಷಿಯಾಗಲಿದೆ. ಇಂದಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯದ ಕಡೆ ಗಮನ ಹರಿಸುವುದರ ಜೊತೆಗೆ ಆರೋಗ್ಯವಂತ ಆಗಿರಬೇಕು ಅಂತ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಗದಿಗೆಪ್ಪ ಕೆರೆಸೂರು, ವಿಶ್ವನಾಥ ಜಿಡ್ಡಿ ಬಾಗಿಲು, ಪ್ರಕಾಶ್ ಹೊಸಳಿ, ಮಹದೇವಪ್ಪ ತೆಗ್ಗಿನಮನಿ, ಸಂಜಯ್ ದೊಡ್ಡಮನಿ, ದುರ್ಗಪ್ಪ ಹಿರೇಮನಿ, ಬಾಬಾ ಸಾಬ ಬೇಟಗೇರಿ, ವೀರಪ್ಪ ತೆಗ್ಗಿನಮನಿ, ದಾವಲ್ ಸಾಬ್ ಬಾಡಿನ್, ಅಭಿಷೇಕ್ ಕೊಪ್ಪದ್, ಗಂಗವ್ವ ದುರ್ಗಪ್ಪ ತೆಗ್ಗಿನಮನಿ, ಅಮರೇಶ್ ಹಿರೇಮನಿ, ಶರಣಪ್ಪ ಕಳಸನ್ನವರ್, ಮಂಜುನಾಥ್ ಪೂಜಾರ್, ರಘು ಜೋಗಣ್ಣವರು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಂಪಾದಕರು ಅಂದಪ್ಪ ಎಂ, ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ. ಜ್ಯೋತಿ ಬೆಳಗಿಸುವ ಮುಖಾಂತರ ಸರ್ವಧರ್ಮ ಸಾಮೂಹಿಕ ವಿವಾಹಗಳ ಸಮಾರಂಭಕ್ಕೆ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕ ದೇವಿ ಕಾತ್ಯಾಯಿನಿ ನಮೋಸ್ತುತೆ. ಕಲ್ಯಾಣೈಕ ನಿರಾಳಭೂತ ವಿಜಯತ್ ಕಾಲಾಗ್ರಿ ಉತ್ತರಾಗ್ರಿ ಪ್ರಖ್ಯಾತೋಪ ನಿಶಬ್ದ ಭದ್ರಸ್ಥ ಪಾಪದ್ರಂ ಬಸ್ನೇತಿ ಸ್ಮೃತಿ ಮಾತುಕೋ ಭೂ ವಿನಾನಮೌನಂದ್ರ ಭೋಗಪ್ರದಂ ರುದ್ರಾಣಿ ರಮಣತ್ರಂ ಸದಮೃತಂ ಕುರ್ಯಾತ್ ಸದಾ ಮಂಗಲಂ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪಾಂತಕಾಯ ತ್ರಿಕಾಲ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶ್ರೀಮನ್ ಮಹಾದೇವ ಮಲ್ಲಿಕಾರ್ಜುನಾಯ ನಮಃ. ಗಂಗಾ ರಂಗತ್ತ ರಂಗ ಪ್ರಭವ ಗಣನ ಮಹಾರ ಪ್ರಗತೆ ಪಾಂಗಾಜೇಪತಿ ನಿಜ ಜಟಾಜೋಟ ವಿಶ್ರಾಜಮಾನಂ ಶೃಂಗಾರಹಾರ ಗೌರಿ ಕಪಿರಂಗ ಮಧ್ಯೆ ಸಮಸ್ತೆ ಅಸ್ತು ಭಗವಾನ್ ಶ್ರೀಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಪಾರ್ವತಿ ಪರಮೇಶ್ವರ ಧ್ಯಾನೋತ್ಸವ ಸಾವಧಾನ. ಕಟ್ರಿ ಮಂಗಲವನ್ನ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಬದ್ನಾಮಿ ಸುಭಗಿತ್ವಂ ಜೇಶರಂ ತದಾ ಬದ್ನಾಮಿ ದಾತ್ಯಾಯನಿ ಹಿರಣ್ಯಂ ದ್ವಯೇ ದೀರ್ಘಮಾಯು. ಸುಮಸ್ತೆ ಸಾವಧಾನ ಸುಲಗ್ನ ಸಾವಧಾನ ಯಾವತ್ತವ ಸಾವಧಾನ ತದೇವ ಲಗ್ನಂ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಗೌರೀಪತಿ ಚೈತ್ರಗಂ ಸ್ಮರಣಾಮಿ ಇಷ್ಟೋ ನಾಮ ರೂಪಾತ್ಯಾಮ್ಯ ದೇವಿ ಸರ್ವಮಂಗಳ. ತುಂಬಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಹೊಸ ಜೀವನಕ್ಕೆ ಕಾಲಿಡ್ತಕ್ಕಂಥ ನವ ದಂಪತಿಗಳಿಗೆ, ಎಲ್ಲ ಈ ಎಲ್ಲ ಗುರು ಹಿರಿಯರಿಗೆ, ತಾಯಿಯಂದರಿಗೆ, ಎಲ್ಲ ಯುವಕ ಮಿತ್ರರಿಗೆ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು. ಬಹಳ ಮುಖ್ಯವಾಗಿ ಇವತ್ತಿನ ದಿವಸ ಈ ಸಾಮೂಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡದ್ದು ಬಹಳ ವಿಶೇಷವಾದ.
ಅದರಲ್ಲಿ ಈಗ ತಾನೇ ಹೇಳಿದ್ದಲ್ಲ, ನಮ್ಮ ದುರ್ಗಾದೇವಿ ಮಹಿಳಾ ಮಂಡಳದವರು, ಅವರು ಮಹಿಳಾ ಮಂಡಳಿ ಕಮಿಟಿಯವರು ಸಮಾಜಮುಖಿಯಾಗಿ ನಾವು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಬಡವರಿಗೆ ಒಳ್ಳೆಯದನ್ನು ಮಾಡಬೇಕು, ಅವರಿಗೆ ಅನುಕೂಲವನ್ನು ಮಾಡತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಕೆಲವು ದಿನಗಳಲ್ಲಿ ಇವತ್ತು ಒಂದು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ನಾವೆಲ್ಲ ಇಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಕುಟುಂಬಕ್ಕೆ ಅನುಕೂಲ ಮಾಡಿಕೊಡೋಣ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಸಾಮೂಹಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ದುರ್ಗಾದೇವಿ ಮಹಿಳಾ ಮಂಡಳಿ ಈ ಸಮಾರಂಭ ಮಾಡಿದ್ದು ಎಷ್ಟು ಮುಖ್ಯವೋ, ಅವ್ರು ಯಾವುದೇ ತಮ್ಮ ಆಸ್ತಿ ಅಂತಸ್ತು ಮನೆ ಕಟ್ಕೋಬೇಕು, ಕಾರ್ ತಗೋಬೇಕು, ಅಧಿಕಾರ ಚಲಾಯಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ದೇಣಿಗೆ ಎತ್ತಿಲ್ಲ. ಅವರು ಬಡವರು ಕಲ್ಯಾಣಕ್ಕೋಸ್ಕರ ಅವ್ರು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮಹಿಳೆಯರಿಗೆ ನಿಜವಾಗ್ಲೂ ನಾವೆಲ್ಲರೂ ಒಂದು ಸೆಲೆ ಕೊಡಿಬೇಕಾಗುತ್ತೆ. ಯಾಕಂದ್ರೆ ಈ ಕಾರ್ಯಕ್ರಮ ಎಲ್ಲರೂ ಮಾಡ್ತಾರೆ, ಆದ್ರೆ ಮಹಿಳೆಯರೇ ಕೂಡ್ಕೊಂಡು ನಾನು ನೋಡಿದ್ದೇನೆ. ಅವ್ರಿಗೆ ಒಂದು 5-6 ಜನ ಇದಾರೆ, ಒಂದು ತಿಂಗಳ ಪರ್ಯಂತ ಆಯ್ತು ಅವ್ರಿಗೆ ಕೆಲಸ ಮಾಡಕೈತಿ. ಅವರು ಬಿಸಿಲಾಗ ಅಡ್ಡಾಡಿದ್ದು, ಮಳೆಯಾಗ ಅಡ್ಡಾಡಿದ್ದು ನೋಡಿದ್ರೆ ವಿಚಿತ್ರ ಅನಿಸ್ತೈತಿ. ಅದೇ ತಿರುಗಬೇಕಂತ ಅಡ್ಡಾಡ್ತೀವಿ ಅಂತಂದಾಗ ನಾವು ನಿಮ್ಗಿಂತ ಕೆಳಗಿನವ್ರು ನಾವು. ಅದಕ್ಕೆ ಇವತ್ತು ತಾವೆಲ್ಲ ಕೂಡಿ ಇವತ್ತು ಈ ಕಾರ್ಯಕ್ರಮ ಮಾಡಕತ್ತಿದ್ದಕ್ಕೆ ಬಹಳ ಖುಷಿ ಅನಿಸ್ತೈತಿ. ಇದ್ರ ಜೊತೆಗೆ ಮಾತಾಡೋರು ಬಹಳ ಅದಾರ. ನಮ್ಮ ನವಯುವಕರಿಗೆ ಒಂದು ಇದು ಕಿವಿ ಮಾತು ಏನಪ್ಪ ಅಂತಂದ್ರೆ, ಈ ಒಂದು ದುರ್ಗಾ ದೇವಸ್ಥಾನದೊಳಗೆ ತಾಳಿ ಕಟ್ಟಿಸಿಕೊಂಡು ನೀವು ಹೊಸ ಜೀವನ ಕಾಲಿಡ್ತಾ ಇದ್ದಾರೆ. ತಮಗೆ ಮುಂದಿನ ಜೀವನ ಸುಖಕರವಾಗಲಿ, ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿರಲಿ ಅಂತ ಆ ದೇವರಲ್ಲಿ ಕೇಳಿಕೊಂಡು ನಾನು ಮಾತಾಡೋಕೆ ಅವಕಾಶ ಸಿಗೋದಕ್ಕೆ ನಾನು ಯಾರು ಹೇಳಲಿಕ್ಕೆ ಕೂತು ಕೇಳ್ಬೇಕಾಯ್ತು. ಯಾಕಂದ್ರೆ ಇನ್ನ ಇಲ್ಲಿ ಇರ್ತಕ್ಕಂಥ ಈ ಮಹನೀಯರನ್ನ ನಾವು ಆಗಾಗ ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಇವೆಲ್ಲ ಊಟ ಸಿಗ್ತೈತಿ, ಇವೆಲ್ಲವೂ ಸಿಗ್ತಾವು. ನಮ್ಮ ಓಣಿಗೆ ಇವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಅಷ್ಟು ಸುಲಭ ಆಗಿ ಬರೋದು. ಯಾಕಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ಮಾತ್ರ ಕರಿಬೇಕಾಗುತ್ತೆ. ನಮ್ಮ ಮಹಿಳೆಯರು ಎಷ್ಟೋ ಇದಕ್ಕೆ ಪ್ರಯತ್ನ ಪಟ್ಟು ಹಗಲಿರುಳು ದುಡಿದು ಈ ಸಾಮೂಹಿಕ ಲಗ್ನಕ್ಕೆ ಮದುವೆ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ತಯಾರು ಮಾಡ್ಯಾರ ಅಂತಂದ್ರೆ ಅದು ಮೆಚ್ಚತಕ್ಕಂಥ ವಿಷಯ. ಅದ್ರ ಜೊತೆಗೆ ನನ್ನ ಸಹೋದರಾಗಿರ್ತಕ್ಕಂಥ ರೋಣ ಜಗಜೀವನ್ ರಾಮ್ ನಗರದವರು ಪ್ರಯತ್ನವಾದಿಗಳು. ಇನ್ನು ಕೆಲವು ಹಳ್ಳಿಗಳವ್ರೆ ನಾನು ನೋಡ್ತಾ ಹೋಗ್ತೀನಿ, ಒಂದು ಕಡೆ ಇರುವುದಿಲ್ಲ. ಬಹಳ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಇಂಥ ಕಡೆಗೆ ದೂರ ಹೋಗಿರ್ತೀನಿ. ಅದ್ರಾಗ ನಮ್ಮ ಕರ್ನಾಟಕನ ಉತ್ತಮ ಅಂತ ಅನಿಸ್ತೈತಿ. ಅದ್ರಾಗ ನಮ್ಮ ಮಾದಿಗ ಜನಾಂಗದವರು ಸ್ವಲ್ಪ ಅಡ್ಡಿ ಇಲ್ಲ ಅಂತ ಇತ್ತಿತ್ತಲಾಗಿ ಬದಲಾವಣೆ ಹೊಂದಿದ್ದಾರ ಅಂತ. ಮೊದಲು ಹಾಗಿದ್ರು ಈಗ ಹಂಗಾಗಿರೋ ಬದಲಾವಣೆ ಆಗ್ತಾವ ಅಂತಾರಂತ. ಕಥವಾನೆ ತುಮ್ ರೆಂಗ್ ರೆಂಗ್ ಕರ್ ಧೀರೆ ಧೀರೆ ಚಲ್ತಾ ಹೈ, ಮೈ ಹವಾ ಕಿ ತರ ಉಡ್ತಾ ಹೂಂ, ಬಲಾ ಮೇರಾ ತೆರಾ ಕ್ಯಾ ಸಾ. ನೋಡ್ರಿ, ಆ ಕಥವಾ ಆಮೆ ಗತಿಯಲ್ಲಿ ಸಣ್ಣಾಗಿ ಹೊಂಟ್ರಿ ಇವರು. ಆ ಕರ್ಮಶಿ ಹೇಳ್ತೈತಿ ಮುಂದೆ ಬರೆದಂತ ಈ ಸಮಾಜಗಳೇನಲ್ಲ ಅವ್ರು ನೋಡಿ ಇವತ್ತ ಜಿಡ್ಡಿ ಬಾಗಲವ್ರು ಹೇಳಿದ್ರು, ಕುರಾನ್ ಮುಗಿದ್ರಿ, ನೀವೆಲ್ಲರೂ ಎದ್ದ ಹೋಗ್ಬಿಡ್ತೀರಿ. ಅವ್ನು ಕರಿಸ್ತೇವೆ ಯಾವ ಅಂತ ಒಬ್ಬ ಹುಡುಕಾಡಕತ್ತಾನೆ. ಬಹಳ ತಾವ್ ಮಾತಾಡಕೈತಿ. ಅವ್ನು ಕರಿಸ್ತವ್ರು ಯಾರಂತ ಅವ್ನು ಹುಡುಕಾಡ್ತಾನೆ. ನಾನು ಹುಡುಕಾಡ ನನ್ನ ಹತ್ರ ಬರ್ದ್ರವ ಅವ್ ಯಾರವ ಕರ್ಕೊಂಬಂದಿರ್ಲಿ, ಯಾರು ಕರ್ಕೊಂಬಂದಿ ಅಂತ ತಿಳ್ಕೊಂಡು ಅವ್ನು ಹುಡುಕಾಕ್ ಹೋಗ್ಬಿಡ್ರಿ. ನಾನು ಇಲ್ಲಿ ಬಂದಿದ್ದೀನಿ, ನನಗೆ ಆಕಸ್ಮಿಕವಾಗಿ ನಮ್ಮ ಅಜ್ಜವ್ರು ಹೇಳಿದ್ರೆ, ಅಪ್ಪರ ನೀವು ಇವತ್ತೊಂದು ಬರ್ರಿ ಅಂತಂದ್ರೆ ನಮ್ಗೆ ಇಲ್ಲಿ, ಯಾಕಂದ್ರೆ ನಮ್ಮ ಮದುವೆನೇ ಇರ್ತಾರೆ ಒಂದು ನಮ್ಮ ಬೀಗರ್ದು. ಆ ಬೀಗರು ಮದುವೆನ ಬಂದಿನ ಅದನ್ನ ಹೇಳಿದೆ, ಗಟ್ಟಿ ಬಾಯಪ್ಪ ನೀನು ಅಂತ ಹೂನ್ರಿ ಬರ್ತೀನಿ ಅಪ್ಪ ಅಂತ ತಿಳ್ಕೊಂಡು. ಇಲ್ಲಿ ನೋಡ್ರಿ, ನಮ್ಮಲ್ಲಿ ಜನರು ಹೆಂಗಾಗಿದ್ವಿ ಅಂದ್ರೆ ಇವತ್ತ ಅನೇಕ ಯುವಕರು ಕುಡಿದು ಚಟಕ್ಕೆ ಬಲಿಯಾಗಿರಿ. ಆ ಕುಡಿತದಿಂದ ದೂರಿದೆಪ್ಪ. ಜೊತೆಗೆ ಈ ತಂಬಾಕ, ಈ ಗುಟ್ಕ ಇವುಗಳನ್ನ ತಿನ್ನೋದು ಕಡಿಮೆ ಮಾಡಿ ದುಡಿರಿ, ಉಂಡ್ರಿ, ಕಾಯಕವೇ ಕೈಲಾಸ. ಯಾರು ದುಡಿತೀರಿ ಸತತವಾಗಿ ಉದ್ಯೋಗಂ ಪುರುಷ ಲಕ್ಷಣಂ. ಗಂಡ್ಮಕ್ಳು ಯಾವಾಗಲೂ ಸತತ ದುಡಿಬೇಕು. ಇತ್ತಿತ್ಲಾಗಿದ್ರೆ 2,000 ರೂಪಾಯಿ ಬರ್ತೈತಿ, ಅಕ್ಕಿ ಬರ್ತಾವು, ತೊಕ್ಕೆಲ್ಲ ಐತಿ, ಊಟ ತಿಂದು ತಿಂದು ಆರಾಮ್ ಮಲಗಾಕ್ ಹೋಗ್ಬಿಡ್ರಿ. ದುಡಿಬೇಕು. ಯಾರು ದುಡಿತೀರಿ ಅವರಿಗೆ ಭಗವಂತ ಒಂದಿಲ್ಲ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ. ಇನ್ನು ಕೊನೆಯದಾಗಿ ಮಕ್ಕಳಿಗೆ ಮೊದಲ ಶಿಕ್ಷಣವನ್ನ ಸರಿಯಾಗಿ ಕೊಡ್ರಿ. ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಣ್ಣ. ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲು ಗುರು. ತಾಯಿಯಿಂದ ಎಷ್ಟು ಮಂದಿ ಕೂಡಿರಿ, ನಿಮ್ಮ ಮಕ್ಕಳನ್ನ ಸರಿಯಾಗಿ ಓದಿಸ್ರಿ. ಅವ್ರು ಸಾಲಿ ನೋಡ್ರಿ, ಏನೇನು ಮಾಡ್ಕೊಂಡು ಓದಾಡ್ಕೊಂಡು ನಿಂತ್ಕೊಂಡು ನನ್ನ ಮಗ ಬಹಳ ಶಾಣೆ ಅಂತಿಕೊಂಡು ಇದನ್ನ ಹಮ್ಮಿನಾಗ ಜೀವನಾಗ ಇದ್ರೊಳಗೆ ಸೊಕ್ಕಿನಾಗ ಆಶೀರ್ವದಿಸ್ಲಿಕ್ಕೆ ಅಂತಿಕೊಂಡು ನಮ್ಮ ಮಹಾಸ್ವಾಮಿಗಳು ಇಲ್ಲಿ ತನಕ ಬಂದಿದ್ದಾರೆ. ಇವತ್ತ ಮಲ್ಲ ಎತ್ತಂದು ಏನ್ ಹೇಳಿದ್ರು ಕಡಿಮೆನ. ಇವತ್ತು ಬರೀ ಅವ್ರು ಒಂದಿಷ್ಟು ಏನಪ್ಪಾ ರೂಪಾಯಿದಾಗ 1 ಪೈಸಾದ ಅಷ್ಟ ಅನುಭವ ಹೇಳ. ಅವ್ರ ಮಾತು ಕೇಳಕತ್ತಿರ ಒಂದು ತಿಂಗಳಾಗುತ್ತೋ 2
ತಿಂಗಳು ಹೇಳ್ತಾರೆ. ಯಾವ ಪುರಾಣಿಕರ ಅವ್ರ ಮುಂದೆ ಏನೋ ನಡೆಯಂಗಿಲ್ಲ ಅಂತ ವಾಕ್ಚಾತುರ್ಯ ಇರ್ತಕ್ಕಂಥವ್ರು, ವಿದ್ಯಾವಂತರು, ಬುದ್ಧಿವಂತರು, ಯಾವ ಸಮಾಜ ಅಂತ ಅವರ ಮೇಲು ಕೀಳು ಎಂಬ ಭಾವನೆ ಅವರಲ್ಲಿ ಇಲ್ಲ. ಎಲ್ಲರೂ ಒಂದೇ, ಸಮಾನರು. ಅದಕ್ಕಾಗಿ ಹರಿದ ಗೋಣಿಯಲ್ಲೊಬ್ಬ ಕಳವೆ ತುಂಬಿದ, ഇരുಳೆಲ್ಲ ನಡೆದನ ಸುಂಕ ಕಂಜಿ, ಕನೆಗೆ ಹೋಗಿ ಬರೀ ಗೋಣಿ ಉಳಿಯಿತು, ಅಳಿ ಮನೆದವನ ಭಕ್ತಿ ಇಂಥದಾಯ್ತು ಕಾಣ ರಾಮನಾಥ. ಅದಕ್ಕೆ ಏನ್ ಹೇಳ್ತಾರ ತಿಳ್ಕೊಳ್ಳೋದು ಕಲಿಬೇಕು. ನಾವೇನು ಆಗಿದೀವಿ ಅಂದ್ರೆ ಇವತ್ತು ಹರಿದ ಗೋಣಿ, ಹರಿದ ಚೀಲ ಆಗಿದೀವಿ. ಬರ್ತಾರ ಎಲ್ಲ ಹೇಳಿ ಹೋಗ್ತಾರ, ಅವನ್ನ ಮರುಗಳಿಗೆಲ್ಲ ಎಲ್ಲ ಮಾರ್ಕ ಹೋಗ್ಬಿಡ್ತೀವಿ. ಮರಿಬಾರ್ದು. ಇಂಥ ಸಂದರ್ಭಗಳನ್ನ, ಇಂಥ ಸುಸಂಧಿಯನ್ನ, ಇಂಥ ವೇಳೆಯನ್ನ ಸದಾವಕಾಲ ನಾವು ತಿಳ್ಕೋಬೇಕು. ಮಹನೀಯರ ಬಂದು ಇಲ್ಲಿ ಆಶೀರ್ವಚನ ಹೇಳ್ತಾರಂದ್ರೆ ಇವತ್ತು ಮಿಥುನ್ಜಿ ಪಾಟೀಲ್ ಅವ್ರು ಮಾತಾಡಿರ್ತಕ್ಕಂಥದ್ದು, ಗಿಡ್ಡಿ ಬಾಗಿಲ್ ಅವ್ರು ಮಾತಾಡ್ತಕ್ಕಂಥವು, ಮಲ್ಲ ಮಾತಾಡ್ತಕ್ಕಂಥವು ಕೆಲವೊಂದಿಷ್ಟನ್ನ ಕೇಳಿಬಿಟ್ರೆ ಜೀವನದಲ್ಲಿ ನಾವು ಇನ್ನೂ ಬದಲಾವಣೆ ಬಹಳ ಆಗ್ಬೇಕಂತ ಅಂತಂತ ಮಾತುಗಳನ್ನ ತೆಗೆದುಕೊಂಡ್ ಬಂದಿರ್ತಾರೆ. ನೋಡ್ರಿ, ಆ ಕೆಲವೊಂದಿಷ್ಟು ಮಾಸಗಳಲ್ಲಿ ಸತಿಪತಿಗಳು ದಾಂಪತ್ಯವನ್ನ ಕೂಡಬಾರದು, ಅವುಗಳನ್ನ ಸಹಿತ ಹೇಳಿದ್ರು. ಇಲ್ಲಿ ನಾ ಮದುವೆ ಎಂಬುದಕ್ಕೆ 3 ಅಕ್ಷರದಲ್ಲಿ ಮಾತು ಮುಗಿಸ್ಬಿಡ್ತೀನಿ. ಮಾತನ್ನ ಯಾವ ಹೇಳಕ್ ಹೋಗಲ್ರಿ, ಯಾಕಂದ್ರೆ ಇನ್ನೂ ಕೆಲವರು ಮಾತಾಡೋದ್ರೆ ನಮ್ಮ ಕೆಲವರು ಬಂದಂತ ಜೀವರು ಅವರೆಲ್ಲ ಊಟದ ಕಡೆಗೆ ಅತ್ತಾಗಿತ್ತ ಗಳಿಗಾಡಕತ್ತಾರ, ಇನ್ನು ಅಲ್ಲಿ ಇಂಗ್ಲಿಷ್ ಟಿಫಿನ್ ತಿಂದಾರೆ. ಹೀಗೆ ಒಬ್ಬ ಈ ಸಮಾರೋಪದಲ್ಲಿ ಈ ಇದ್ರ ಮದುವೆಯನ್ನ ಮಾಡಿದ್ರು. 25 ಜೋಡಿ ಲಗ್ನ ಮಾಡಿದ್ರಿ. 25 ಲಗ್ನ ಏನಪ್ಪ ಮದುವೆಯನ್ನ ಮಾಡಿದ ತಕ್ಷಣ ಅದ್ರಾಗ ಮಲ್ಲಾಯಜನವ್ರ ಅಂತವ್ರು ಬಂದು ನಿಂತರಿ. ನೋಡ್ರಪ್ಪ, ಇದ್ರಾಗ 25ರಾಗ ಎಷ್ಟು ಮಂದಿ ಹೆಂಡ್ರ ಮಾತು ಕೇಳೋರದಿರಿ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡಿದ್ರು. ಹೆಂಡ್ರ ಮಾತು ಕೇಳೋರು ಎಷ್ಟು ಮಂದಿ ಮುಂದಕ್ಕೆ ಬರ್ರಿ ಅಂತ ಕೇಳಿದ್ರು ಅವ್ರು. ಅದಕ್ಕೆ ಅವರು 24 ಮಂದಿ ಏನವಲ್ಲ ಮುಂದಕ್ಕೆ ಎದ್ದು ಬಂದ್ಬಿಟ್ರು. ಒಪ್ಪನ ಅಷ್ಟ ನಿಂತಿದ್ದ. ಮಲ್ಲ ಇದ್ದ ಬಹಳ ಧೈರ್ಯ ಬಂತ. ಏನಪ್ಪ ಒಪ್ಪನರ್ ನಿಂತನಲ್ಲ, ಯಾನ ಮನೆ ಸೂರ್ಯ ಇರ್ಬೇಕು ಅಂತಂದ ನೋಡಿದವ. ಇಷ್ಟು ಧೀರ ದಿಟ್ಟ, ಇಷ್ಟು ಜಲದಂತಕ ಮಲ್ಲನಾಗಿರ್ತಕ್ಕಂಥ ಒಬ್ಬ ಹಿಂದೆ ನಿಂತಲ್ಲ ಅಂತ ನಿಂದೇನಪ್ಪ ಅಂತ ತಿಳ್ಕೊಂಡು ಸ್ವಾಮಿಗಳು ಕೇಳಿದ್ರು. ಮಳಿಸಿದ್ದಪ್ಪದನವರು ಮತ್ತು ಮಲಾಯಿಜನವ್ರು ಕೂಡಿ ಕೇಳಿ, ನೀವು ಒಬ್ಬವ ನಿಂತಿಯಲ್ಲಪ್ಪ, ಯಾಕೆ ನಿಂತಿ ಅನ್ನೋದು. ಅಪ್ಪರ ನಂದೊಂದು ಐತ್ರಿ, ಆಕಿ ಹೇಳೋ ತನಕ ನಾ ಹೆಚ್ಚಿಗೆ ಮುಂದಕ್ಕೆ ಇಡುದಿಲ್ರಿ ಅನ್ನ. 24 ಮಂದಿ ಲಘು ಬಗ್ಗೆ ಅಂದ ಎಂಡ್ರಿಗೆ ಹೇಳಕಿನ ಪಾರ ನಾವ್ ಎಂಡ್ರ ಮತ್ತೆ ಕೇಳ್ತಿ ಅಂತ ಮುಂದೆ ಬಂದ್ಬಿಟ್ರ ಅವ್ರು. ಒಬ್ಬನ ಅಲ್ಲಿ ನಿಂತಿದ್ದವ. ಅವ ಕಡೆ ಮನುಷ್ಯ ನೋಡ್ರಿ, ಅವ ಹೆಂಗೆ ಇದೆ, ನಾನು ಹೆಂಡತಿ ಕಾಲು ಮುಂದಿಲ್ಲ ಅಂದ್ರೆ ಇಟ್ಟು ಬಿಡ್ತೀನಿ ಅಂದ. ಇವ್ರಿಗಿನ ಬಾ ಸೂರದೀಪ ಅಂತ ತಿಳ್ಕೊಂಡು ಮಲ್ಲ ಆಯ್ತು ಅಂದ. ಈ ರೀತಿಯಿಂದ ಸಂಸಾರವನ್ನು ಈಗಾಗಲೇ ನಿಮ್ಗೆ ಅವ್ರ ಏನಪ್ಪಾ ಅಂತಂದ್ರೆ ತವ್ರ ಮನೆಯಿಂದ ಎಲ್ಲ ಸಜ್ಜು ಮಾಡಿ ಕಳಿಸಿಬಿಟ್ರಿ. ಒಂಟ್ರೆದ್ರಿ, ಕಾಟು, ಅವು ಬಾಂಡೆ ಸಾಮಾನು ಅವು ನೀವ್ನೆಲ್ಲ ಕೊಟ್ಟ ಕಳಿಸಿಬಿಟ್ರೆ ವಾದ ಬಿಡ್ಲೆ ನನ್ನ ಮಗಳ ಬ್ಯಾರೆ ಪ್ಲಾನ್ ಮಾಡಿಬಿಡ್ ನೀನು ಕೂಡಿರ್ಬೇಡವ ಯವ್ವ. ಈ ನಮ್ಮನೆ ನಾನು ತುಳಿದ ನಿಮ್ಮ ಅಪ್ಪನ ಕೈಯ ಸತ್ತು ಹೋಗಿನಿ, ನೀನು ವಾದ ಉಡ್ಲೆ ಬ್ಯಾರೆ ಆಗಿದ್ದೆ. ಆ ವಾದ ಉಡ್ಲೆ ಏನಾಗ್ಬೇಕಾಗಿರ್ತೈತಿ, ಅವ್ರ ಮಾವ ಅವ್ರ ಅತ್ತಿ ಲಘು ಇವುಗಳನ್ನ ಬಯಸಬೇಡ್ರಿ. ತಂದೆ ತಾಯಿ ತಿಳ್ಕೊಂಡು ಮಾಡ್ರಿ. ಅತ್ತಿ ಮಾವನ ನನ್ನ ಸ್ವಂತ ಮನಿ ಅದು. ನನ್ನ ತವ್ರ ಮನೆಯಿಂದ ಈ ಮನೆಗೆ ಬಂದಿನವ್ರ ನಮ್ಮ ಅತ್ತಿನ ನಮ್ಮ ಮಗು ಇದ್ದಂಗ. ನಮ್ಮ ಅವನ ರೂಪದಲ್ಲಿ ಕಾಣ್ರಿ, ನನ್ನ ತಾಯಿ ರೂಪದಲ್ಲಿ ಕಾಣ್ರಿ, ನಿಮ್ ಜೀವನ ಪಾವನ ಆಗ್ತತಿ. ಅದು ಬಿಟ್ಟು ನೀನು ಅತ್ತಿ ರೂಪದಲ್ಲಿ ಎಂದು ಕಾಣ್ಲಿಕ್ಕೆ ಹೋಗ್ಬೇಡ್ರಿ. ಅತ್ತಿ ರೂಪದಲ್ಲಿ ಕಂಡ್ರಿ ನಿಮ್ಮ ಅವ್ರಿಬ್ಬರು ಜಗಳ ಚಲವು ಇಲ್ಲಿ ತಕ್ಕಿದ್ದಂಗ ಅವು ಬೈಕೊಟ್ಟು ಚಲವು ಆಗೇ ಬಿಡ್ತಾವು. ಬದಲಾವಣೆ ಹೋಗುದಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಬದಲಾವಣೆ ಬರ್ಬೇಕಂದ್ರೆ ನಾ ಈ ಬದಿ ಮನೆ ಹುಟ್ಟಿದ ಮನೆಯನ್ನು ಬಿಟ್ಟು ಈ ಮನೆ ಬಂದಿನ ಇದ ನನ್ನ ಮನೆಯ ಸ್ವಂತ ಮನೆ ಅಂತ ತಿಳ್ಕೊಂಡು ಆ ತಾಯಿಯ ರೂಪದಲ್ಲಿ ಕಾಣ್ರಿ. ಅತ್ತಿನ ಯಾವ